ಆಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ನಾಪತ್ತೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಜ್ಞಾನೇಂದ್ರ ಮುಂಚೆನೇ ರಜೆ ಹಾಕಿ ಊರಿಗೆ ಹೋಗಿದ್ದಾರೆ. ತಂದೆಗೆ ಹುಷಾರಿಲ್ಲ ಅಂತ ರಜೆ ಹಾಕಿದ್ದಾರೆ. ರಜೆ ಕೋರಿ ಜ್ಞಾನೇಂದ್ರ ಬರೆದಿರುವಂತ ಪತ್ರ ಸಿಕ್ಕಿದೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಇಡಿ ದಾಳಿ ವೇಳೆ ಬೆಂಗಳೂರಿನಲ್ಲಿ ಇಲ್ಲದಿರೋದು ಅನುಮಾನ ಮೂಡಿಸಿತ್ತು. ರಜೆ ಕೋರಿದ್ದ ಪತ್ರ ಸಿಕ್ಕ ಬಳಿಕ ಕನ್ಫರ್ಮ್ ಆಗಿದೆ. ಅವರು ನನ್ನನ್ನ ಕೂಡ ಸಂಪರ್ಕಿಸಿ ವಿಷಯ ತಿಳಿಸಿದ್ರು. ಕಾನೂನಿನಡಿ ಯಾರೇ ತಪ್ಪಿತಸ್ಥರಿದ್ರು ಕೂಡ ಕ್ರಮ ಆಗೋದು ಗ್ಯಾರಂಟಿ. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಅವ್ರ ಪತ್ರ ಸಿಕ್ಕಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರ ರಿಯಾಕ್ಷನ್ ಇದು. ಲಿಖಿತ ಮೂಲಕ ಅರ್ಜಿಯನ್ನು ಬರೆದುಕೊಟ್ಟಿದ್ದಾರೆ. ನಾನು ತುರ್ತಾಗಿ ಮನೆಗೆ ಹೋಗಬೇಕು ಅಂತ ಅವರ ತಂದೆಯವರ ಅನಾರೋಗ್ಯದಿಂದ. ಅದನ್ನೇ ನಾವು ತಮಗೆ ತಿಳಿಸಿದ್ದು. ಅವ್ರ ಅಫಿಷಿಯಲ್ ಫೋನ್ ಸ್ವಿಚ್ ಆಫ್ ಇತ್ತು. ಬೇರೆ ನಂಬರಿಂದ, ಒಂದು ಖಾಸಗಿ ನಂಬರಿಂದ ಮಾತನಾಡಿ ಆವಾಗ ಅವರು 2 ದಿನದಲ್ಲಿ ಬರ್ತೀನಂತ. ಇದು ಮೊನ್ನೆ ಏನು ಶನಿವಾರ ನಡೆದಂಥ ಘಟನೆ. ಅದು ನಾಳೆ ಬರ್ತಾರಾ ನಾಡಿದ್ದು ಬರ್ತಾರಾ ಅದು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಆದರೆ ಏನು ಮಿಸ್ಸಿಂಗ್ ಆಗಿದ್ದಾರೆ ಅಥವಾ ಓಡೋಗಿದ್ದಾರೆ ಅಂತ ತಾವು ಏನು ವರದಿಗಳು ಬರ್ತಾಯಿತ್ತು, ಅವರು ಲೀವ್ ಹಾಕಿದ್ದಾರೆ ಅಂತ ಅಷ್ಟೇ ನಾವು ಹೇಳ್ತಾ ಇರೋದು. ಅದು ಬೇಸ್ಡ್ ಆನ್ ಹಿಸ್ ಲೆಟರ್ ಆ್ಯಂಡ್ ಬೇಸ್ಡ್ ಆನ್ ಹಿಸ್ ಕಮ್ಯುನಿಕೇಷನ್ ಟು ದ ಗೌರ್ಮೆಂಟ್. ಜೊತೆ ಇಡಿ ಕೂಡ ಅವ್ರ ಮನೆಗೆ ದಾಳಿ ಮಾಡಿದೆ. ಇಲ್ಲ ನೋಡಿ, ಅದು KPSC ಪ್ರಕರಣದ ಬಗ್ಗೆ ಸರ್ಕಾರ ಯಾವುದೇ ರಾಜಿ ಇಲ್ಲ. ದೆರ್ ಈಸ್ ನೋ ಕಾಂಪ್ರಮೈಸ್ ಆನ್ ದ್ಯಾಟ್. ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕಾಗ್ತದೆ. ಅದು KPSC ಅಧ್ಯಕ್ಷರಿರ್ಬೋದು, ಅದು ಕಂಟ್ರೋಲರ್ ಇರ್ಬೋದು, ಅಥವಾ ಬೇರೆ ಯಾವ ಸಿಬ್ಬಂದಿಗಳನ್ನ ಇರ್ಬೋದು. ಯಾಕಂದರೆ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಮಾಡುವ ಅಧಿಕಾರ ಯಾರಿಗೂ ಸರ್ಕಾರ ಕೊಟ್ಟಿಲ್ಲ, ಕಾನೂನು ಸಂವಿಧಾನ ಕೊಟ್ಟಿಲ್ಲ. ನೋಬಡಿ ಈಸ್ ಅಬೌವ್ ದ ಲಾ. ಅದು ಚೇರ್ಮನ್ ಇರ್ಬೋದು, IAS ಆಫೀಸರ್ ಇರ್ಬೋದು, ಬೇರೆ ಯಾವ ಸಿಬ್ಬಂದಿಗಳನ್ನ ಇರ್ಬೋದು.